ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಸೆಕೆಂಡ್ BSc ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಅಲ್ಲಿ ಸಪ್ರೇಷನ್ ಟೆಕ್ನಿಕ್ಸ್ ಅಂತ ಒಂದು ಯೂನಿಟ್ ಬರುತ್ತೆ. ಅದರಲ್ಲಿ ನಾನಿವತ್ತು ಪೇಪರ್ ಕ್ರೊಮಟೋಗ್ರಫಿ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು BCU ತೊಗೊಂಡ್ರೆ 4 ಯೂನಿಟ್ ಇದೆ. 4 ಯೂನಿಟಲ್ಲಿ 2 ಯೂನಿಟ್ ಆರ್ಗ್ಯಾನಿಕ್ ಇದೆ, 2 ಯೂನಿಟು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಸೊ ಆರ್ಗ್ಯಾನಿಕ್ 2 ಯೂನಿಟ್ ಕಂಪ್ಲೀಟಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಯೂನಿಟ್ 1 ಕಂಪ್ಲೀಟ್ಲಿ ಅಪ್ಲೋಡ್ ಆಗಿದೆ. ಈಗ ಯೂನಿಟ್ 2ನಲ್ಲಿರುವಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪೇಪರ್ ಕ್ರೊಮಟೋಗ್ರಫಿ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫ್ರೀ ಆಫ್ ಕಾಸ್ಟ್ ಇದೆ, ಅದಕ್ಕೇನು ಕಾಸ್ಟ್ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ ನೀವು NEP ಸೆಕೆಂಡ್ BSc ಥರ್ಡ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ಒಂದೇ ನಿಮಗೆ ಸಿಗ್ತಾ ಹೋಗುತ್ತೆ. ಇದಕ್ಕಿಂತ ಮುಂಚೆ ನಾನು ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸ್ ಬಗ್ಗೆ ಹೇಳಿದ್ದೀನಿ. ಕ್ರೊಮಟೋಗ್ರಫಿಕ್ ಟೆಕ್ನಿಕಲ್ಲಿ ಇಂಪಾರ್ಟೆಂಟಾಗಿ ನನಗೆ ಬೇಕಾಗಿರುವಂಥದ್ದು 2 ಫೇಸ್ ಇರುತ್ತೆ. ಒಂದಕ್ಕೆ ಮೊಬೈಲ್ ಫೇಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಮೀಡಿಯಮ್ನ ಯೂಸ್ ಮಾಡಿಕೊಂಡು ಯೂಸಿಂಗ್ ದಿ ಮೊಬೈಲ್ ಫೇಸ್ ಆ್ಯಂಡ್ ದಿ ಸ್ಟೇಷನರಿ ಫೇಸ್ ವಿ ಕ್ಯಾನ್ ಐಡೆಂಟಿಫೈ ದಿ ಅನ್ನೋನ್ ಕಾಂಪೌಂಡ್. ಅಂಥ ಟೆಕ್ನಿಕ್ಕಿಗೆ ನಾವೇನಂತ ಕರಿತೀವಿ ಕ್ರೊಮಟೋಗ್ರಫಿಕ್ ಟೆಕ್ನಿಕ್. ಅದರಲ್ಲಿ ಪೇಪರ್ ಯೂಸ್ ಮಾಡ್ತಾ ಇದ್ದರೆ ಅಂಥ ಟೆಕ್ನಿಕ್ಕಿಗೆ ನಾವು ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಇಟ್ಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಅನ್ನೋನ್ ಸಬ್ಸ್ಟೆನ್ಸ್ ಬೋತ್ ಇನ್ ಸ್ಟೇಷನರಿ ಫೇಸ್ ಆ್ಯಂಡ್ ಆಲ್ಸೋ ಇನ್ ದಿ ಮೊಬೈಲ್ ಫೇಸ್. ಅದಕ್ಕೆ ನಾವೇನಂತ ಕರಿತೀವಿ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಅದನ್ನು ಪೇಪರಲ್ಲಿ ಮಾಡಿದ್ರೆ ಆ ಟೆಕ್ನಿಕ್ಗೆ ನಾವು ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಇಟ್ಸ್ ಅ ಟೆಕ್ನಿಕ್ in which the analysis of the unknown substance is carried out mainly by the flow of the solvent on especially designed filter paper. ಇದಕ್ಕೆ ನಾವೇನಂತ ಕರಿತೀವಿ ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಕ್ರೊಮಟೋಗ್ರಫಿ ಅಂತಂದರೆ ಕ್ರೊಮಟೋ ಮೀನ್ಸ್ ಕಲರ್, ಗ್ರಫಿ ಮೀನ್ಸ್ ಗ್ರಾಫ್ ಅಂತ. ಸೊ ಕಲರ್ಡ್ ಆಗಿರುವಂಥ ಮಾಲಿಕ್ಯೂಲ್ಸ್ನ ಐಡೆಂಟಿಫೈ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಕ್ರೊಮಟೋಗ್ರಫಿಕ್. ಅದನ್ನು ಯೂಸಿಂಗ್ ಎ ಫಿಲ್ಟರ್ ಪೇಪರ್, ಸ್ಪೆಷಲಿ ಡಿಸೈನ್ಡ್ ಫಿಲ್ಟರ್ ಪೇಪರ್ ಮೇಲೆ ಮಾಡ್ತಾ ಇದ್ದರೆ ಅಂಥ ಕ್ರೊಮಟೋಗ್ರಫಿಗೆ ನಾವು ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ಅದನ್ನು 1961 SEHON BEN ಅನ್ನೋನು ಫಸ್ಟ್ ಅದನ್ನು ಟ್ರೈ ಮಾಡ್ತಾನೆ. ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ ಕ್ರೊಮಟೋಗ್ರಫಿ. ಒಂದಕ್ಕೆ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ಬೇಸ್ಡ್ ಆನ್ ಅಬ್ಸಾರ್ಪ್ಷನ್ ಆರ್ ಬೇಸ್ಡ್ ಆನ್ ಪಾರ್ಟಿಷನ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಪ್ರೇಷನ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಪೇಪರ್ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಆರ್ ಪೇಪರ್ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಪೇಪರ್ ಇಂಪ್ರೆಗ್ನೆಂಟೆಡ್ ವಿತ್ ಅ ಸಿಲಿಕಾ ಆರ್ ಅಲ್ಯೂಮಿನಾ, ಇಟ್ ಆ್ಯಕ್ಟ್ ಆಸ್ ಅನ್ ಅಬ್ಸಾರ್ಬೆಂಟ್ ಆ್ಯಂಡ್ ಎ ಸಾಲ್ವೆಂಟ್ ಆಸ್ ಎ ಮೊಬೈಲ್ ಫೇಸ್. ಇದಕ್ಕೆ ನಾವೇನಂತ ಕರಿತೀವಿ ಪೇಪರ್ ಅಬ್ಸಾರ್ಪ್ಷನ್. ನಾವೇನು ಮಾಡ್ತೀವಿ ಪೇಪರ್ ಮೇಲೆ ಅಲ್ಯೂಮಿನಾ ಅಥವಾ ಸಿಲಿಕಾ ಕೋಟ್ ಹಾಕಿರ್ತೀವಿ, ಅಂಥದಕ್ಕೆ ನಾವೇನಂತ ಕರಿತೀವಿ ಪೇಪರ್ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಇನ್ನೊಂದರಲ್ಲಿ ಏನು ಮಾಡ್ತೀವಿ ಅಂದರೆ ಮಾಯ್ಸ್ಟ್ ವಾಟರ್ in the pores of the cellulose paper and another mobile phase is used as a solvent. ಒಂದು ಪೇಪರ್ ಇರುತ್ತೆ, ಪೇಪರ್ ಮೇಲೆ ನಾವು ಏನು ಕೋಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಯೂಮಿನಾ ಅಥವಾ ಸಿಲಿಕಾ ಕೋಟ್ ಮಾಡಿದ್ರೆ ಆವಾಗ ಸಪ್ರೇಷನ್ ಯಾವ ರೀತಿ ಆಗುತ್ತೆ ಅಂದರೆ ಬೇಸ್ಡ್ ಆನ್ ಅಬ್ಸಾರ್ಪ್ಷನ್ ಆಗುತ್ತೆ. ಹಂಗಾಗಿ ಅದಕ್ಕೆ ಪೇಪರ್ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಕರೀತಾರೆ. ಇನ್ನೊಂದು ಕಡೆಗೆ ಏನು ಮಾಡ್ತೀವಿ ಅಂದರೆ ಜಸ್ಟ್ ಸೆಲ್ಯುಲೋಸ್ ಪೇಪರ್ನ ತೊಗೊಳ್ತೀವಿ, ಅಲ್ಲಿ ವಾಟರ್ ಅಥವಾ ಮಾಯ್ಸ್ಟ್ ವಾಟರ್ ಏನಿದೆಯಲ್ಲ ಅದು ಅದ್ರ ಮೇಲೆ ಕವರ್ ಆಗಿರುತ್ತೆ. ಅಲ್ಲಿ ಸಪ್ರೇಷನ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂದರೆ ಪಾರ್ಟಿಷನ್ ಮೇಲೆ ಆಗುತ್ತೆ. ಹಂಗಾಗಿ ಅದನ್ನು ಪೇಪರ್ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಜನರಲಿ ಪೇಪರ್ ಕ್ರೊಮಟೋಗ್ರಫಿನ PC ಇಂದ ರೆಫರ್ ಮಾಡ್ತಾರೆ, ಪಾರ್ಟಿಷನ್, C ಓನ್ಲಿ ಸಿನ್ಸ್ ಮೋಸ್ಟ್ ಸಪ್ರೇಷನ್ ಬೇಸ್ಡ್ ಆನ್ ಪಾರ್ಟಿಷನ್ ಟೈಪ್ ಲಿ. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಇದೆ, ನಾನು ಮುಂಚೆನೇ ಹೇಳ್ದಂಗೆ ಇದು 2 ಪ್ರಿನ್ಸಿಪಲ್ ಮೇಲೆ ಕ್ರೊಮಟೋಗ್ರಫಿ ವರ್ಕ್ ಆಗುತ್ತೆ. ಒಂದು ಅಬ್ಸಾರ್ಪ್ಷನ್ ಮೇಲೆ ವರ್ಕ್ ಆಗುತ್ತೆ, ಇನ್ನೊಂದು ಪಾರ್ಟಿಷನ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ದಿ ಕೇಸಸಲ್ಲಿ ಪಾರ್ಟಿಷನ್ ಮೇಲೆ ವರ್ಕ್ ಆಗುತ್ತೆ ರಾದರ್ ದ್ಯಾನ್ ಅಬ್ಸಾರ್ಪ್ಷನ್. ನನಗೆ ಕ್ರೊಮಟೋಗ್ರಫಿಗೆ 2 ಫೇಸ್ ಬೇಕೇ ಬೇಕು, ಒಂದು ಮೊಬೈಲ್ ಫೇಸು, ಇನ್ನೊಂದು ಸ್ಟೇಷನರಿ ಫೇಸ್. ಇಲ್ಲಿ ಯೂಶಲಿ ನಂದು ಸ್ಟೇಷನರಿ ಫೇಸ್ ಏನಿದೆಯಲ್ಲ ಅದನ್ನು ಸ್ಪೆಷಲಿ ಡಿಸೈನ್ಡ್ ಅಬ್ಸಾರ್ಬೆಂಟ್ ಪೇಪರ್ ನಾನು ಯೂಸ್ ಮಾಡ್ತೀನಿ.
ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ ಅಂತ ಹೇಳ್ತೀವಿ, ಅದನ್ನು ನಾನು ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡ್ತೀನಿ. ಅದರಲ್ಲಿ 99% ಸೆಲ್ಯುಲೋಸ್ ಇರುತ್ತೆ. Cellulose is a very good adsorbent, absorbs the atmospheric moisture. The moisture developed as a thin film of the liquid on the surface of the filter paper. This behaves as a stationary liquid. Instead of water as a stationary phase, other organic solvents can be used with a suitable modification. So, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಪೇಪರ್ ಕ್ರೊಮಟೋಗ್ರಫಿ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ವರ್ಕ್ ಆನ್ ಪಾರ್ಟಿಷನ್ ರ್ಯಾದರ್ ದ್ಯಾನ್ ಅಬ್ಸಾರ್ಪ್ಷನ್. ಪಾರ್ಟಿಷನ್ ಆಗಬೇಕು ಅಂತಂದರೆ ನಿಮಗೆ ಸ್ಟೇಷನರಿ ಫೇಸ್ ಇರಬೇಕು. ಸ್ಟೇಷನರಿ ಫೇಸ್ ನಾವಿಲ್ಲಿ ಸೆಲ್ಯುಲೋಸ್ನ ತೊಗೊಂಡಿದ್ದೀವಿ. ಆ ಸೆಲ್ಯುಲೋಸ್ ಈಸಿಯಾಗಿ ಮಾಯಿಶ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಥಿನ್ ಫಿಲಮ್. ಹೇಗೆ ನಿಮಗೆ TLC ವರ್ಕ್ ಮಾಡುತ್ತಲ್ಲ, ಅದೇ ರೀತಿ ಪೇಪರ್ ಮೇಲೂ ವರ್ಕ್ ಆಗುತ್ತೆ. ಅದರ್ ದ್ಯಾನ್ ವಾಟರ್ ಯು ಕ್ಯಾನ್ ಆಲ್ಸೋ ಯೂಸ್ ಅದರ್ ಸಾಲ್ವೆಂಟ್ ವಿತ್ ಅ ಸೂಟಬಲ್ ಮಾಡಿಫಿಕೇಶನ್ ಅಂತ ಹೇಳ್ತಾರೆ. ಹಾಗಾದರೆ ಇದರಲ್ಲಿ ಯಾವ್ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ? ನಾನು ಮುಂಚೆನೇ ಆಯಿತು, ಯಾವುದೇ ಒಂದು ಕ್ರೊಮಟೋಗ್ರಫಿ ತೊಗೊಳ್ಳಿ, ಅದು ಪೇಪರ್ ಇರ್ಬೋದು, ಅಬ್ಸಾರ್ಪ್ಷನ್ ಇರ್ಬೋದು, ಕಾಲಮ್ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಇಂಪಾರ್ಟೆಂಟಾಗಿ ನನಗೆ 2 ಫೇಸ್ ಇರುತ್ತೆ. ಒಂದಕ್ಕೆ ಸ್ಟೇಷನರಿ ಫೇಸ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಮೊಬೈಲ್ ಫೇಸ್ ಅಂತ ಹೇಳ್ತೀನಿ. ಇವೆರಡು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಎರಡೂ ಇಟ್ಕೊಳ್ಳೋಕ್ಕೆ ಒಂದು ನನಗೆ ಕಂಟೈನರ್ ಬೇಕು. ಆ ಕಂಟೈನರ್ಗೆ ನಾವೇನಂತ ಕರಿತೀವಿ? ಚೇಂಬರ್ ಅಂತ ಕರಿತೀವಿ, ಇಲ್ಲಾಂದರೆ ಚೇಂಬರ್ ಸ್ಯಾಚುರೇಷನ್ ಅಂತ ಹೇಳ್ತಾರೆ. ಅದಾದಮೇಲೆ ಪ್ರಿಪ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ದಿ ಸ್ಯಾಂಪಲ್. ಅದಾದಮೇಲೆ ಡೆವಲಪ್ ಮಾಡಬೇಕು, ಡ್ರೈ ಮಾಡಬೇಕು, ಡಿಟೆಕ್ಷನ್ ಮಾಡಬೇಕು. ದೀಸ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪೇಪರ್ ಕ್ರೊಮಟೋಗ್ರಫಿ. ಸ್ಟೇಷನರಿ ಫೇಸ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು, ಮೊಬೈಲ್ ಫೇಸ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು, ಚೇಂಬರಲ್ಲಿ ಯಾವ ಸಾಲ್ವೆಂಟ್ನ ಹಾಕ್ತೀವಿ, ಆ ಸಾಲ್ವೆಂಟಿಂದ ಸ್ಯಾಚುರೇಷನ್ ಯಾವಾಗತ್ತೆ ಅಂತ ನೋಡ್ಕೋಬೇಕು. ಅದಾದಮೇಲೆ ಸ್ಯಾಂಪಲ್ನ ಇಂಟ್ರಡ್ಯೂಸ್ ಮಾಡಬೇಕು. ಸ್ಯಾಂಪಲ್ ಡೆವಲಪ್ ಆಗುತ್ತೆ, ಅದನ್ನು ಹೊರಗಡೆ ತೆಗೆದು ಡ್ರೈ ಮಾಡಬೇಕು, ಆಮೇಲೆ ಅದನ್ನು ಡಿಟೆಕ್ಷನ್ ಮಾಡಬೇಕು. ಈ ಸ್ಟೆಪ್ಸ್ ಆರ್ ಇನ್ವಾಲ್ವ್ಡ್ ಇನ್ ಪೇಪರ್ ಕ್ರೊಮಟೋಗ್ರಫಿ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಪೇಪರ್ ಕ್ರೊಮಟೋಗ್ರಫಿನಲ್ಲಿ ಸ್ಟೇಷನರಿ ಫೇಸ್ ಆಗಿ ನಾವು ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ನಂಬರ್ ಇದೆ, 1 2 3 4 ಹಂಗೆ ಏನೇನೋ ನಂಬರ್ ಇದೆ. ಆ ನಂಬರ್ ಪ್ರಕಾರ ತೊಗೊಳ್ತೀವಿ. ಅದು ಬೇರೆ ಬೇರೆ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಪೋರಾಸಿಟೀಸು, ಥಿಕ್ನೆಸ್ಸು, ಆ ಥರ ಬೇರೆ ಬೇರೆ ಥರ ಚಿತ್ರದಲ್ಲಿ ತೋರಿಸಿರೋ ಹಂಗೆ ಯಾವ ಥರ ಬೇಕಾದ್ರೂ ಇರ್ಬೋದು. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ ಅಂದರೆ ಸೆಲ್ಯುಲೋಸ್ ಇರುತ್ತೆ, ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಅಬ್ಸರ್ವ್ ದಿ ಮಾಯಿಶ್ಚರ್ ಅಂತ ಹೇಳ್ತೀವಿ. ಇದು ನನಗೆ ಸ್ಟೇಷನರಿ ಫೇಸ್ ಆಯಿತು. ಅದಾದಮೇಲೆ ನಾನು ಏನು ಮಾಡಬೇಕು? ಮೊಬೈಲ್ ಫೇಸು ಬರಬೇಕು. ಇಲ್ಲಿ ಮೊಬೈಲ್ ಫೇಸ್ ಯೂಶಲಿ ಮಿಕ್ಸರ್ ಆಫ್ ಸಾಲ್ವೆಂಟ್ಸು, ಬಫರು ಆ ಥರ ಯೂಸ್ ಮಾಡ್ತೀವಿ. ಇಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ರೇಷದಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದು ಹೈಡ್ರೋಫೋಬಿಕ್ ಇರ್ಬೋದು, ಇಲ್ಲ ಅಂದರೆ ಹೈಡ್ರೋಫಿಲಿಕ್ ಇರ್ಬೋದು. ಹೈಡ್ರೋಫೋಬಿಕ್ ಬೇಕು ಅಂತಂದರೆ ಕೆರೋಸಿನ್ನು ಮತ್ತು 70% ಐಸೋಪ್ರೊಪೆನಾಲಾಲ್ ಅದನ್ನು ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಈಥೈಲ್ ಸೈಕ್ಲೋಹೆಕ್ಸೇನ ಯೂಸ್ ಮಾಡ್ತೀವಿ. ಹೈಡ್ರೋಫಿಲಿಕ್ ಬೇಕು ಅಂದರೆ ಮೆಥನಾಲು ವಾಟರು ಅಥವಾ ಬ್ಯೂಟನಾಲು, ಅಸ್ಟಿಕ್ ಆ್ಯಸಿಡು, ವಾಟರು ವಿತ್ ಅ ಪ್ರಾಪರ್ ಪ್ರಪೋರ್ಷನ್. ಆ ಪ್ರಪೋರ್ಷನೇಟಲ್ಲಿ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಮೊಬೈಲ್ ಫೇಸ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಇಸ್ ಅ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ ವಿತ್ ಆ್ಯಂಡ್ ಅ ಬಫರ್ ಇನ್ ಎ ಪರ್ಟಿಕ್ಯುಲರ್ ರೇಷದಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಮೊಬೈಲ್ ಫೇಸ್ ಸ್ಟೇಷನರಿ ಫೇಸು ಪೇಪರ್ ಇರುತ್ತೆ, ಮೊಬೈಲ್ ಫೇಸು ಲಿಕ್ವಿಡ್ ಇರುತ್ತೆ, ಅದು ಮಿಕ್ಸ್ಚರ್ ಆಫ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಮೊಬೈಲ್ ಫೇಸಲ್ಲಿರೋದಕ್ಕೆ ಮೂವಿಂಗ್ ಲಿಕ್ವಿಡ್ ಅಂತ ಕರಿತೀವಿ, ಅಥವಾ ಡೆವಲಪ್ಮೆಂಟ್ ಸಾಲ್ವೆಂಟ್ ಅಂತ ಕರಿತೀವಿ. ಈ ಡೆವಲಪ್ಮೆಂಟ್ ಇದು ಏನಾಗುತ್ತೆ ಅಂದರೆ, ನಾವು ಯಾವುದು ಅನ್ನೋನ್ ಸ್ಯಾಂಪಲ್ ಹಾಕಿರ್ತೀವಲ್ಲ, ಅನಲೈಟ್ ಅಂತ ಯಾವುದನ್ನು ಕರಿತೀವಲ್ಲ, ಇಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಸೆಲ್ಫ್ ಇನ್ ಬೋತ್ ಸ್ಟೇಷನರಿ ಫೇಸ್ ಆ್ಯಂಡ್ ಆಲ್ಸೋ ಇನ್ ಆರ್ಗ್ಯಾನಿಕ್ ಫೇಸ್. ಹಾಗಾಗಿ ಇದನ್ನು ನಾವು ಪಾರ್ಟಿಷನ್ ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ಯಾವ ಬೇಸಿಸ್ ಮೇಲೆ? ಈಗ ಕ್ರೊಮಟೋಗ್ರಫಿ ಅಂದರೆ ಅದು ಪಾರ್ಟಿಷನ್ ಆಗ್ಬೋದು, ಇಲ್ಲಾಂದರೆ ಅಬ್ಸಾರ್ಪ್ಷನ್ ಆಗ್ಬೋದು. ಬಟ್ ಪೇಪರ್ ಕ್ರೊಮಟೋಗ್ರಫಿ ತೊಗೊಂಡ್ರೆ 99.9% ನಮಗೆ ಪಾರ್ಟಿಷನ್ ಆಗುತ್ತೆ. ಹಾಗಾಗಿ ಅದನ್ನು ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಈಗ ನನಗೆ ಮೊಬೈಲ್ ಫೇಸ್ ಆಯಿತು, ಸ್ಟೇಷನರಿ ಫೇಸ್ ಆಯಿತು, ನನಗೆ ಚೇಂಬರ್ ಬೇಕು. ಸೊ ಈಗ ನಾನೇನು ಮಾಡಬೇಕು? ಆ ಪೇಪರ್ನ ಅಂದರೆ ಫಿಲ್ಟರ್ ಪೇಪರ್ನ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಟೈನರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಇನ್ ವಿಚ್ ಅದರಲ್ಲಿ ನಾನು ಏನು ಮಾಡ್ತೀನಿ? ಆ ಪೇಪರ್ ಮೇಲೆ ಸ್ಯಾಂಪಲ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದನ್ನು ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಮೊಬೈಲ್ ಫೇಸ್. ಆ ಚೇಂಬರ್ಗೆ ನಾವೇನಂತ ಕರಿತೀವಿ ಅಂದರೆ ಡೆವಲಪ್ಮೆಂಟ್ ಚೇಂಬರ್ ಅಂತ ಕರಿತೀವಿ. ಅಲ್ಲೇನು ಮಾಡ್ತೀವಿ ನಾವು? ಡೆವಲಪ್ಮೆಂಟ್ ಚೇಂಬರ್ಗೆ ಏನು ಮಾಡ್ತೀವಿ? ಸಾಲ್ವೆಂಟ್ನ ಹಾಕ್ತೀವಿ. ಆ ಸಾಲ್ವೆಂಟ್ಗೆ ಹಾಕ್ತೀವಿ.
ಅದ್ರ ಮೇಲ್ಗಡೆ ಏನು ಮಾಡ್ತೀವಿ, ಒಂದು ಕ್ಲಿಪ್ ಥರ ಯೂಸ್ ಮಾಡು ಪೇಪರ್ನ ಹಾಕ್ತೀವಿ, ಪೇಪರ್ನ ಇನ್ಸರ್ಟ್ ಮಾಡ್ತೀನಿ. ದಿಸ್ ಸೆಟಪ್ ಇಸ್ ಕೆಪ್ಟ್ ಅಸೈಡ್ ಫಾರ್ 20 to 25 minutes, during which the components of the developing solvent and their vapors and the equilibrium will be established. Eventually this equilibrium is called as chamber saturation. ಈಗ ಏನು ಮಾಡಿದ್ದೀವಿ, ನಾವು ಚೇಂಬರ್ನ ಇಟ್ಟಿದ್ದೀವಿ, ಒಂದು ಕಂಟೈನರ್ನ ತೊಗೊಂಡಿದ್ವಿ, ಕ್ಲೋಸ್ ಮಾಡಿದ್ವಿ, ಅದರೊಳಗಡೆ ನನಗೆ ಮಿಕ್ಸ್ಚರ್ ಆಫ್ ಆರ್ಗ್ಯಾನಿಕ್ ಸಾಲ್ವೆಂಟ್ ವಿತ್ ಅ ಬಫರ್ ವಿತ್ ಪ್ರಾಪರ್ ಪ್ರಪೋರ್ಷನ್ ಡಿಪೆಂಡಿಂಗ್ ಅಪಾನ್ ಹೈಡ್ರೋಫೋಬಿಕ್ ಆರ್ ಹೈಡ್ರೋಫಿಲಿಕ್ ನಾನು ಅದನ್ನು ಹಾಕಿ ಇಟ್ಟಿದ್ದೀನಿ. ಹಾಕ್ಬಿಟ್ಟು ಏನು ಮಾಡಬೇಕು, ಕ್ಲೋಸ್ ಮಾಡಿ ಹಾಗೆ ಇಟ್ಕೋಬೇಕು. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗುತ್ತೆ, ವೇಪರ್ಸ್ ಆಗುತ್ತೆ. ಆ ವೇಪರ್ಸು ಮತ್ತು ಸಾಲ್ವೆಂಟ್ ಏನಿದೆಯಲ್ಲ, ಲಿಕ್ವಿಡ್ ಇದೆಯಲ್ಲ, ಅದು ಈಕ್ವಿಲಿಬ್ರಿಯಮ್ ಬರೋ ತನಕನೂ ಹಾಗೆ ಇಡಬೇಕು. ಆ ಈಕ್ವಿಲಿಬ್ರಿಯಮ್ ಬಂದ ಮೇಲೆ ನನಗೆ ನಾನು ಪೇಪರ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ರೀಪ್ಲೇಸಿಂಗ್ ಅಟ್ಮಾಸ್ಫಿಯರಿಕ್ ಏರ್ ಪ್ರೆಸೆಂಟ್ ವಿತ್ ದ ವೇಪರ್ಸ್ ಆಫ್ ದಿ ಮೊಬೈಲ್ ಫೇಸ್. ಮೊಬೈಲ್ ಫೇಸಲ್ಲಿ ಅಟ್ಮಾಸ್ಫಿಯರಿಕ್ ಏರ್ ಇರುತ್ತೆ, ಅದನ್ನು ರೀಪ್ಲೇಸ್ ಮಾಡಬೇಕು ವಿತ್ ದ ವೇಪರ್ಸ್ ಆಫ್ ದಿ ಮೊಬೈಲ್ ಫೇಸ್. ಅದಕ್ಕೋಸ್ಕರ ಇದನ್ನು ಮಾಡ್ಕೋಬೇಕು. ಇದಕ್ಕೆ ನಾನು ಅಂತ ಕರಿತೀನಿ, ಸ್ಯಾಚುರೇಷನ್ ಚೇಂಬರ್ ಅಂತ ಕರಿತೀನಿ, ಅಥವಾ ಡೆವಲಪ್ಮೆಂಟ್ ಆಫ್ ದಿ ಚೇಂಬರ್ ಅಂತ ಹೇಳ್ತೀನಿ. ಇದು ನನಗೇನು ಇಂಪಾರ್ಟೆಂಟ್, ಯಾಕೆ ಇದು ಮಾಡ್ಕೋಬೇಕು ಅಂದರೆ, ಎಡ್ಜ್ ಎಫೆಕ್ಟ್ ಡಸ್ ನಾಟ್ ಅಕ್ಕರ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದಿ ಏರ್ ಸಪ್ರೇಷನ್ ಫೇವರ್ಸ್ ದಿ ಎಡ್ಜಸ್ ಆಫ್ ದಿ ಪೇಪರ್ ಆ್ಯಂಡ್ ಇಟ್ ಈಸ್ ನಾಟ್ ಪ್ರಾಪರ್. ಇಟ್ ಈಸ್ ಪ್ರಿವೆಂಟೆಡ್ ಬೈ ಚೇಂಬರ್ ಸ್ಯಾಚುರೇಷನ್. ಹಂಗಾಗಿ ಮಾಡ್ತಾನೆ. ದೇರ್ ಆರ್ 2 different types ಆಫ್ ಪೇಪರ್ ಕ್ರೊಮಟೋಗ್ರಫಿ. ಒಂದಕ್ಕೆ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಬೇಸ್ಡ್ ಆನ್ ಅಬ್ಸಾರ್ಪ್ಷನ್ ಆರ್ ಬೇಸ್ಡ್ ಆನ್ ಪಾರ್ಟಿಷನ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಪ್ರೇಷನ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೇಪರ್ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಆರ್ ಪೇಪರ್ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. Paper impregnated with a silica or alumina, it acts as an adsorbent and a solvent as a mobile phase. ಇದಕ್ಕೆ ನಾವೇನಂತ ಕರಿತೀವಿ, ಪೇಪರ್ ಅಬ್ಸಾರ್ಪ್ಷನ್. ನಾವೇನು ಮಾಡ್ತೀವಿ, ಪೇಪರ್ ಮೇಲೆ ಅಲ್ಯೂಮಿನಾ ಅಥವಾ ಸಿಲಿಕಾ ಕೋಟ್ ಹಾಕಿರ್ತೀವಿ, ಅಂಥದಕ್ಕೆ ನಾವೇನಂತ ಕರಿತೀವಿ, ಪೇಪರ್ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಇನ್ನೊಂದರಲ್ಲಿ ಏನು ಮಾಡ್ತೀವಿ ಅಂದರೆ, ಮಾಯ್ಸ್ಟ್ ವಾಟರ್ ಇನ್ ದಿ ಪೋರ್ಸ್ ಆಫ್ ದಿ ಸೆಲ್ಯುಲಸ್ ಪೇಪರ್ ಆ್ಯಂಡ್ ಅನದರ್ ಮೊಬೈಲ್ ಫೇಸ್ ಈಸ್ ಯೂಸ್ಡ್ ಆಸ್ ಎ ಸಾಲ್ವೆಂಟ್. ಒಂದು ಪೇಪರ್ ಇರುತ್ತೆ, ಪೇಪರ್ ಮೇಲೆ ನಾವು ಏನು ಕೋಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಯೂಮಿನಾ ಅಥವಾ ಸಿಲಿಕಾ ಕೋಟ್ ಮಾಡಿದ್ರೆ ಆವಾಗ ಸಪ್ರೇಷನ್ ಯಾವ ರೀತಿ ಆಗುತ್ತೆ ಅಂದರೆ ಬೇಸ್ಡ್ ಆನ್ ಅಬ್ಸಾರ್ಪ್ಷನ್ ಆಗುತ್ತೆ. ಹಂಗಾಗಿ ಅದಕ್ಕೆ ಪೇಪರ್ ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ, ಅದನ್ನು ನಾನು ಸ್ಪಾಟ್ ಮಾಡಬೇಕು. ಅದು ಮಾಡಿಬಿಟ್ಟು ಏನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಚೇಂಬರ್ನ ಕ್ಲೋಸ್ ಮಾಡ್ತೀನಿ. ಆಫ್ಟರ್ ಪ್ರಿಪೇರಿಂಗ್ ದಿ ಚೇಂಬರ್ ಆ್ಯಂಡ್ ಸ್ಪಾಟಿಂಗ್ ಆಫ್ ದಿ ಸ್ಯಾಂಪಲ್ಸ್ ವಿಲ್ ಬಿ ಡೆವಲಪ್ಡ್. ನಾನೇನು ಮಾಡ್ತಾ ಇದ್ದೀನಿ, ಈಗ ಚೇಂಬರ್ನ ರೆಡಿ ಮಾಡಿದ್ದೀನಿ, ಆ ಚೇಂಬರ್ಗೆ ಏನು ಮಾಡಿದ್ದೀನಿ, ಸ್ಯಾಚುರೇಷನ್ ಆಗೋ ತನಕ ಕಾದಿದ್ದೀನಿ. ಅದಾದಮೇಲೆ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ ಪೇಪರ್ ಯಾವ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಅದ್ರ ಮೇಲೆ ಏನು ಮಾಡ್ತಾ ಇದ್ದೀನಿ, ಸ್ಪಾಟ್ಗಳನ್ನ ನಾನು ಇಂಟ್ರೊಡ್ಯೂಸ್ನ ಮಾಡ್ತಾ ಇದ್ದೀನಿ ಯೂಸಿಂಗ್ ದಿ ಕೆಪಿಲರಿ ಟ್ಯೂಬ್. ಸೊ ಕೆಪಿಲರಿ ಆ್ಯಕ್ಷನ್ ಇಂದ ಏನಾಗುತ್ತೆ, ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಮೇಲ್ಗಡೆಗೆ ಮೂವ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಒಂದು ಕ್ಲಿಪ್ನ ತೊಗೊಳ್ತೀವಿ, ಪೇಪರ್ನ ಹಾಕ್ತೀವಿ, ಕೆಳಗಡೆ ಸಾಲ್ವೆಂಟ್ ಇಟ್ಟಿದ್ವಿ, ಕ್ಲೋಸ್ ಮಾಡ್ತೀವಿ. ಅದೇನಾಗುತ್ತೆ, ಕೆಳಗಡೆಗೆ ಮತ್ತು ಮೇಲ್ಗಡೆಗೆ ಒಂದು ಮಾರ್ಕ್ಗಳನ್ನ ಹಾಕ್ಕೊಳ್ತೀನಿ. ಅಲ್ಲಿ ತನಕ ಅದು ಹೇಗೆ ಮೂವ್ ಆಗುತ್ತೆ ಅಂತ ನಾನು ನೋಡ್ತಾ ಹೋಗ್ತೀನಿ. ಇನ್ ದಿಸ್ ಟೆಕ್ನಿಕ್, ಡ್ರಾಪ್ ಆಫ್ ದಿ ಟೆಸ್ಟ್ ಸೊಲ್ಯೂಷನ್ ಈಸ್ ಅಪ್ಲೈಡ್ ಆಸ್ ಎ ಸ್ಮಾಲ್ ಸ್ಪಾಟ್ ಆನ್ ದಿ ಫಿಲ್ಟರ್ ಪೇಪರ್ ಆ್ಯಂಡ್ ದ ಸ್ಪಾಟ್ ಈಸ್ ಡ್ರೈಡ್. The paper is kept in a closed chamber and the edge of the filter paper is dipped into the solvent called as the development solvent at the mobile phase. Now the development solvent, which is nothing but the mobile phase, moves against the gravitational force upward by the capillary action of the filter paper. The minute pores present in the stationary phase will provide the capillary action. ಅದನ್ನು ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಈಗ ನನಗೆ ಮೊಬೈಲ್ ಫೇಸ್ ಆಯಿತು, ಸ್ಟೇಷ್ನರಿ ಫೇಸ್ ಆಯಿತು, ನನಗೆ ಚೇಂಬರ್ ಬೇಕು. ಸೊ ಈಗ ನಾನೇನು ಮಾಡಬೇಕು, ಆ ಪೇಪರ್ನ ಅಂದರೆ ಫಿಲ್ಟರ್ ಪೇಪರ್ನ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಟೈನರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಇನ್ ವಿಚ್ ಅದರಲ್ಲಿ ನಾನು ಏನು ಮಾಡ್ತೀನಿ, ಆ ಪೇಪರ್ ಮೇಲೆ ಸ್ಯಾಂಪಲ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದನ್ನು ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಮೊಬೈಲ್ ಫೇಸ್. ಆ ಚೇಂಬರ್ಗೆ ನಾವೇನಂತ ಕರಿತೀವಿ ಅಂದರೆ ಡೆವಲಪ್ಮೆಂಟ್ ಚೇಂಬರ್ ಅಂತ ಕರಿತೀವಿ. ಅಲ್ಲೇನು ಮಾಡ್ತೀವಿ, ನಾವು ಡೆವಲಪ್ಮೆಂಟ್ ಚೇಂಬರ್ಗೆ ಏನು ಮಾಡ್ತೀವಿ, ಸಾಲ್ವೆಂಟ್ನ ಹಾಕ್ತೀವಿ. ಆ ಸಾಲ್ವೆಂಟ್ಗೆ ಹಾಕ್ತೀವಿ, ಅದ್ರ ಮೇಲ್ಗಡೆ ಏನು ಮಾಡ್ತೀವಿ, ಒಂದು ಕ್ಲಿಪ್ ಥರ ಯೂಸ್ ಮಾಡು ಪೇಪರ್ನ ಹಾಕ್ತೀವಿ, ಪೇಪರ್ನ ಇನ್ಸರ್ಟ್ ಮಾಡ್ತೀನಿ. ದಿಸ್ ಸೆಟಪ್ ಇಸ್ ಕೆಪ್ಟ್ ಅಸೈಡ್ ಫಾರ್
20 to 25 minutes, during which the components of the developing solvent and their vapors and the equilibrium will be established. Eventually, this equilibrium is called as chamber saturation. ಈಗ ಏನು ಮಾಡಿದ್ದೀವಿ ನಾವು, ಚೇಂಬರ್ನ ಇಟ್ಟಿದ್ದೀವಿ, ಒಂದು ಕಂಟೈನರ್ನ ತೊಗೊಂಡಿದ್ವಿ, ಕ್ಲೋಸ್ ಮಾಡಿದ್ವಿ, ಅದರೊಳಗಡೆ ನನಗೆ ಮಿಕ್ಸರ್ ಅದನ್ನು ನಾನು ಡ್ರೈ ಮಾಡ್ತೀನಿ. ಸೊ ಈಗ ಹೇಗೆ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಥರ ಚೇಂಬರ್ ಇದೆ, ಚೇಂಬರ್ ಒಳಗಡೆ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ ಪೇಪರ್ ಮೇಲೆ ನಾನು ಏನು ಮಾಡಿದ್ದೀನಿ, 3 ಬೇರೆ ಬೇರೆ ಸ್ಪಾಟ್ನ ಹಾಕಿದ್ದೀನಿ, ಕ್ಲೋಸ್ ಮಾಡಿದ್ದೀನಿ. ಎಗನೆಸ್ಟ್ ದಿ ಕ್ಯಾಪಿಲರಿ ಆ್ಯಕ್ಷನ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಸ್ಯಾಂಪಲ್ ದಟ್ ಗೋಯಿಂಗ್ ಟು ಬಿ ಪ್ರೆಸೆಂಟ್. ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ, ಇಲ್ಲಿ 3 ಪಾಯಿಂಟ್ಸ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಮೂವ್ ಥ್ರೂ ದಿ ಕ್ಯಾಪಿಲರಿ ಆ್ಯಕ್ಷನ್ ಪ್ರೆಸೆಂಟ್ capillary action ಡ್ಯೂ ಟು ದಿ ಪೋಸ್ಟ್ ಪ್ರೆಸೆಂಟ್ ಇನ್ ದಿ ಪೇಪರ್. ಹೀಗೆ ಬೇರೆ ಬೇರೆ ಸ್ಪಾಟ್ಗಳಿಗೆ ಅವು ಮೂವ್ ಆಗ್ತವೆ. ನಾನು ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮೇಲ್ಗಡೆ ಒಂದು ಮಾಡ್ಕೊಂಡಿದ್ದೀನಿ. ಕೆಳಗಡೆ ಮಾರ್ಕ್ ಏನು ಮಾಡ್ಕೊಂಡಿದ್ದೀನ ಅಲ್ಲಿ ನಾನು ಏನು ಮಾಡ್ತೀನಿ, ಈಕ್ವಿ ಡಿಸ್ಟೆನ್ಸ್ ಜಾಗ ಬಿಟ್ಬಿಟ್ಟು ಒಂದೊಂದು ಸ್ಪಾಟ್ನ ಹಾಕ್ತೀನಿ. ಸಾಲ್ವೆಂಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ದ ಮೂಮೆಂಟ್ ಆಫ್ ದೋಸ್ ಮಾಲಿಕ್ಯೂಲ್ಸ್, ದೇರ್ ಬೈ ದೇ ಕೆನ್ ಬಿ ಸಪರೇಟೆಡ್. ಇದಾಯಿತು, ಈ ಥರ ಸಪ್ರೇಟ್ ಮಾಡ್ತೀವಿ. ಕಲರ್ಡ್ ಇತ್ತು ಅಂತಂದರೆ ಈಸಿಯಾಗಿ ಸಪ್ರೇಟ್ ಮಾಡ್ತೀವಿ, ವಿಷುವಲಿ ಗೊತ್ತಾಗುತ್ತೆ, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮಾಡ್ತೀವಿ. ಇಫ್ ಇಟ್ ಈಸ್ ಕಲರ್ಲೆಸ್ ಆಗಿತ್ತು ಅಂತಂದರೆ, ಆ ಸ್ಪಾಟ್ಗಳು ಕಲರ್ಲೆಸ್ ಆಗಿತ್ತು ಅಂದರೆ, ಇಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಮೆನಿ ಮೆಥಡ್. ಅದರಲ್ಲಿ 2 ಮೇಜರ್ ಮೆಥಡ್ ಹೇಳ್ತೀವಿ. ನಾನ್ ಫೆಸಿಫಿಕ್ ಮೆಥಡ್ ಅಂತ ಹೇಳ್ತೀರಿ, ಫೆಸಿಫಿಕ್ ಮೆಥಡ್ ಅಂತ ಹೇಳ್ತಾರೆ. ಫೆಸಿಫಿಕ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಫೆಸಿಫಿಕ್ ಸ್ಯಾಂಪಲ್ಗೆ ಫೆಸಿಫಿಕ್ ಸ್ಯಾಂಪಲ್ಸ್ನ ನಾವೇನು ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ವಿಜುವಲೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ, ಅದನ್ನು ಸ್ಪ್ರೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಫಿನಾಲಿಕ್ ಅಥವಾ ಟ್ಯಾನಿನ್ ಕಾಂಪೌಂಡ್ಸ್ ಇತ್ತು ಅಂದರೆ ಅದಕ್ಕೆ ಫೆರಿಕ್ಲೋರೈಡ್ನ ಸ್ಪ್ರೇ ಮಾಡ್ತೀವಿ. ಅಮೈನೋ ಆ್ಯಸಿಡ್ ಇತ್ತು ಅಂದರೆ ನಿನ್ಹೈಡ್ರೈನ್ನ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ನನಗೆ ಏನಾಗುತ್ತೆ ಅಂತಂದರೆ, ಆ ಕಲರ್ ಅದು ಬಿಕಾಸ್ ಇಟ್ ಗೋಯಿಂಗ್ ಟು ರಿಯಾಕ್ಟ್, ಫೆರಿಕ್ಲೋರೈಡು ಮತ್ತು ಫಿನಾಲಿಕ್ ರಿಯಾಕ್ಟ್ ಆಗಿಬಿಟ್ಟು ನನಗೆ ಕಲರ್ ಡೆವಲಪ್ ಆಗುತ್ತೆ. ಅದೇ ಥರ ಅಮೈನೋ ಆ್ಯಸಿಡ್ ನಿನ್ಹೈಡ್ರಿನ್ ಅದಾಗ್ಬಿಟ್ಟು ನನಗೆ ವೈಲೆಟ್ ಕಲರು ಬರ್ತಾ ಹೋಗುತ್ತೆ. ಈ ರೀತಿ ಮಾಡ್ತೀನಿ. ಇದಲ್ಲದೆ ನಾನ್ ಫೆಸಿಫಿಕ್ ಮೆಥಡಲ್ಲಿ, ಈ ನಾನ್ ಫೆಸಿಫಿಕ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅಂತ ಗೊತ್ತಾಗಲ್ಲ. ನನಗೇನಾಗುತ್ತೆ ಅಂದರೆ, ಏನೇನಿದೆ ಅಂತ ಗೊತ್ತಾಗುತ್ತೆ, ಯಾವ್ಯಾವ ಅಂದರೆ ಎಷ್ಟು ಸ್ಪಾಟ್ ಇದೆ, ಅದು ಯಾವುದು ಅಂತ ಗೊತ್ತಾಗುತ್ತೆ, ಎಷ್ಟಿದೆ ಅಂತ ನನಗೆ ಗೊತ್ತಾಗಲ್ಲ. 2 ಮಾಡ್ಬೋದು, ಒಂದಕ್ಕೆ UV ಚೇಂಬರ್ನ ಮಾಡ್ಕೋಬೋದು, ಇನ್ನೊಂದಕ್ಕೆ ಅಯೋಡಿನ್ ಚೇಂಬರ್ ಮೆಥಡ್ನ ಮಾಡ್ಕೋಬೋದು. ಈ ಅಯೋಡಿನ್ ಚೇಂಬರಲ್ಲಿ ಏನು ಮಾಡ್ತೀವಿ, ಈ ಅಯೋಡಿನ್ನ ಸ್ಪಾಟ್ನ ಕೆಳಗಡೆ ಹಾಕಿ ಕ್ಲೋಸ್ ಮಾಡ್ತೀವಿ. ಅಯೋಡಿನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಸ್ಯಾಂಪಲ್ ಆ್ಯಂಡ್ ಇಟ್ ಗೋಯಿಂಗ್ ಟು ಗಿವ್ ದಿ ಕಲರ್. UV ವಿಸಿಬಲ್ ಚೇಂಬರಲ್ಲಿ ಏನಾಗುತ್ತೆ ಅಂದರೆ, UV ಲೈಟ್ 254 to 365 ನ್ಯಾನೋಮೀಟರ್ ಒಳಗಡೆ ಫ್ಲೋರೆಸೆಂಟ್ ಕಾಂಪೌಂಡ್ಸ್ಗಿದ್ರೆ ಈಸಿಯಾಗಿ ಸ್ಪಾಟ್ಗಳು ಎಲ್ಲಿದೆ ಅಂತ ನಾನು ಡಿಟೆಕ್ಷನ್ ಆಗ್ಬೋದು. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ನಾನು ಕೊಟ್ಟಿರುವಂಥ ಸ್ಯಾಂಪಲ್ನ, ಅದರಲ್ಲಿರುವಂಥ ಕಂಟೆಂಟ್ಸ್ನ ಏನು ಮಾಡ್ತೀನಿ, ನಾನು ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಸೊ ಕ್ರೊಮಟೋಗ್ರಫಿ ಅಂದರೆ ಏನು, ಇಟ್ಸ್ ಎ ಸಪ್ರೇಷನ್ ಟೆಕ್ನಿಕ್. ಸೊ ಯೂಸಿಂಗ್ ದಿ ಕಲರ್ ನೀವು ಸಪ್ರೇಷನ್ ಮಾಡ್ತಾ ಇರೋದಕ್ಕೋಸ್ಕರ ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ವಿ ಆರ್ ಯೂಸಿಂಗ್ ಎ ಸ್ಪೆಷಲಿ ಡಿಸೈನ್ಡ್ ಫಿಲ್ಟರ್ ಪೇಪರ್. ಹಂಗಾಗಿ ಇದನ್ನು ನಾವು ಪೇಪರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಹಾಗಾದರೆ ಇದರದ್ದು ಅಪ್ಲಿಕೇಶನ್ ಏನು, ನನಗೇನಾಗ್ಬೋದು ಅಂತಂದರೆ, ಡೈರೆಕ್ಟಾಗಿ ನನಗೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಗುತ್ತೆ. ಏನಿದೆ ಏನಿಲ್ಲ, ಆ ಸ್ಪಾಟ್ ಇದೆಯಲ್ಲ ಅದು ಯಾವ್ಯಾವುದು ಅಂತ ಗೊತ್ತಾಗುತ್ತೆ. 2 ಮೆಥಡ್ ಮಾಡ್ಬೋದು. ಡೈರೆಕ್ಟ್ ಟೆಕ್ನಿಕಲ್ ಏನಾಗುತ್ತೆ ಅಂದರೆ, ನಾನು ಐ ಕ್ಯಾನ್ ಯೂಸ್ ಡೆನ್ಸಿಟೋಮೀಟರ್ನ ಯೂಸ್ ಮಾಡಿ ಡೆನ್ಸಿಟಿ ಆಫ್ ದಿ ಸ್ಪಾಟ್ನ ಕಂಡುಹಿಡ್ಕೋಬೋದು. ಇನ್ ಸಿಟೋ ಮೆಥಡ್ ಅಂತ ಕರೀತಾರೆ. ಇಂಡೈರೆಕ್ಟ್ಲಿ ಏನು ಮಾಡ್ತೀನಿ, ಆ ಪೇಪರ್ಸ್ನ ಕಟ್ ಮಾಡ್ತೀನಿ, ಅದನ್ನು ಸಾಲ್ವೆಂಟ್ ಒಳಗಡೆ ಇಟ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಸ್ಪೆಕ್ಟ್ರೋಫೋಟೋಮೀಟರ್, ಎಲೆಕ್ಟ್ರೋಕೆಮಿಕಲ್ ಟೆಕ್ನಿಕ್ಸ್ನ ಯೂಸ್ ಮಾಡಿ ಅದನ್ನು ನಾನು ಸಪ್ರೇಟ್ ಮಾಡ್ತೀನಿ. ಕ್ವಾಲಿಟೇಟಿವ್, ಅದು ಎಷ್ಟಿದೆ, ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ನಾನು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ RF ವ್ಯಾಲ್ಯೂ. RF ವ್ಯಾಲ್ಯೂ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಸಲ್ಯೂಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಸಾಲ್ವೆಂಟ್ ಫ್ರಂಟ್. ನಾನು ಮುಂಚೆನೇ ಹೇಳ್ದಂಗೆ ಸಾಲ್ವೆಂಟ್ ಫ್ರಂಟ್ ಅಂದರೆ ಏನು ಅಂದರೆ, ಆ ಫಿಲ್ಟರ್ ಪೇಪರ್ ಮೇಲೆ ಏನು ಮಾಡ್ತೀನಿ, ಒಂದು ಮ್ಯಾಕ್ಸಿಮಮ್ ಇಲ್ಲಿ ತನಕ ಮೂಮೆಂಟ್ ಆಫ್ ದಿ ಸ್ಯಾಂಪಲ್ ಆಗಲಿ ಅಂತ ನಾನು ಏನು ಮಾಡ್ತೀನಿ, ಒಂದು ಮಾರ್ಕ್ ಮಾಡ್ತೀನಿ. ಅಲ್ಲಿ ಆಗಿದ ತಕ್ಷಣ ಪೇಪರ್ನ ಹೊರಗಡೆ ತೆಗಿತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, ಸಾಲ್ವೆಂಟ್ ಫ್ರಂಟ್ ಅಂತ ಕರಿತೀನಿ. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಸಲ್ಯೂಟ್ ಅಂದರೆ ಡಿಫ್ರೆಂಟ್ ಕಲರ್ಸ್ ಪಾರ್ಟ್ಗಳು ಮೂವ್ ಆಗಿತ್ತಲ್ಲ, ಅದು ಎಲ್ಲಿ ತನಕ ಮೂವ್ ಆಗಿದೆ ಅದನ್ನು ನೋಡ್ಕೊಳ್ತೀನಿ. ಅವೆರಡದ ರೇಷಿಯೋಗೆ ನಾನು ಏನಂತ ಕರಿತೀನಿ, RF ಫ್ಯಾಕ್ಟರ್ ಅಂತ ಕರಿತೀವಿ, ರಿಟಾರ್ಡೆಡ್ ಫ್ಯಾಕ್ಟರ್ ಅಂತ ಕರೀತಾರೆ. ಈ RF 0 to 1 ಇರಬೇಕು. ಐಡಿಯಲ್ ವ್ಯಾಲ್ಯೂ 0.3 to 0.8 ಇರಬೇಕು. ಇದು ಒಂದೊಂದು ಕಾಂಪೌಂಡ್ಗೆ, ಒಂದೊಂದು ಫಂಕ್ಷನಲ್ ಗ್ರೂಪ್ಗೆ ಒಂದೊಂದು ಇರುತ್ತೆ, ವಿತ್ ಅ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ stationary phase and also mobile phase. The unknown compound can be identified
ಕಂಪೇರಿಂಗ್ ಇಟ್ಸ್ ವ್ಯಾಲ್ಯೂ ವಿತ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಥರನೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂತಂದರೆ RX ವ್ಯಾಲ್ಯೂ ಅಂತ ಮಾಡ್ಕೋಬೋದು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಸ್ಯಾಂಪಲ್ ಡಿವೈಡೆಡ್ ಬೈ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಸ್ಟ್ಯಾಂಡರ್ಡ್ ಅಂತ ಇಟ್ ಈಸ್ ಆಲ್ವೇಸ್ ಕ್ಲೋಸರ್ ಟು 1. ಆ ರೀತಿಯಾಗಿ ನಾನು ಐಡೆಂಟಿಫೈ ಮಾಡ್ತೀನಿ. ಇಲ್ಲೊಂದು ಚಿತ್ರ ಇದೆ ನೋಡ್ಕೊಳ್ಳಿ. ಇಲ್ಲೇನು ಮಾಡಿದ್ದೀನಿ, ನಾನು ಕೆಳಗಡೆ ABUCD ಅಂತ ಹಾಕಿದ್ದೀನಿ. ಅಲ್ಲಿ 4 ಸ್ಪಾಟ್ಗಳು, ಕೆಳಗಡೆಗೆ ಒಂದು ಮಾರ್ಕ್ ಮಾಡಿದ್ದೀನಿ, ಮೇಲ್ಗಡೆಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಕೆಳಗಡೆ ಮಾರ್ಕ್ ಏನಿದೆಯಲ್ಲ ಅಲ್ಲಿಂದ ಏನಾಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಸಬ್ಸ್ಟೆನ್ಸು ಮೂವ್ ಆಗ್ತಾ ಹೋಗುತ್ತೆ. ಸಾಲ್ವೆಂಟ್ ಫ್ರಂಟ್ ಅಂದರೆ ಮ್ಯಾಕ್ಸಿಮಮ್ ಎಲ್ಲಿ ಹೋಗುತ್ತೆ. ಸೊ ಅವೆರಡು ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗಳನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಅದು ಏನು ಎಷ್ಟಿದೆ ಅಂತ ನಾನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಇದೆ, ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ತೀನಿ. ಮತ್ತು ಇದೆ, ಎಲ್ಲಿಗೆ ಹೋಗಿದೆ, ಅದು ಬ್ಲೂ ಕಲರ್ ಏನಿದೆಯಾ ಅದು ಇದೆ. ಅಲ್ಲಿಂದ ನನಗೆ ಸಾಲಿಡ್ ಫ್ರಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದ್ರ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅದೇ ಥರ ಒರಿಜಿನಲ್ಲಿಂದ ಸಾಲ್ವೆಂಟ್ ಫ್ರಂಟ್ಗೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಒರಿಜಿನಲ್ಲಿಂದ ಸಾಲ್ವೆಂಟ್ ಫ್ರಂಟ್ಗೆ ಎಷ್ಟಿದೆ, 5 cm³ ಇದೆ. ಸೊ ಇನಿಷಿಯಲಿ ಎಷ್ಟು ಹೋಗಿದೆ, ಅದು 3 ಹೋಗಿದೆ. ಸೊ 3 ಡಿವೈಡೆಡ್ ಬೈ 5 ಮಾಡ್ತೀನಿ, 0.6, 0.4, 0.16. ಆ ರೀತಿಯಾಗಿ ನನಗೇನಾಗ್ತಾ ಹೋಗುತ್ತೆ, ಎಷ್ಟೆಷ್ಟು ಬಂದಿದೆ ಅಂತ ನನಗೆ ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾನು ಸಪ್ರೇಷನ್ ಮಾಡ್ತೀನಿ. ಕ್ವಾಂಟಿಟೇಟಿವ್ ಆಗೂ ಮಾಡ್ಬೋದು, ಕ್ವಾಲಿಟೇಟಿವ್ ಆಗೂ ನಾನು ಮಾಡ್ಬೋದು. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪೇಪರ್ ಕ್ರೊಮಟೋಗ್ರಫಿನ ಅಂದರೆ, ಇನ್ ದಿ ಅನಾಲಿಸಿಸ್ ಆಫ್ ಅಮೈನೋ ಆಸಿಡ್ಸು, ಶುಗರ್, ಆಲ್ ನ್ಯಾಚುರಲ್ ಪ್ರಾಡಕ್ಟ್ನ ಮಾಡ್ಕೊಳ್ಳೋದಕ್ಕೆ. ಐದರ್ ಇಟ್ ಮೇ ಬಿ ಕಲರ್ಡ್ ಆರ್ ಕಲರ್ಲೆಸ್. ಕಲರ್ಡ್ ಇತ್ತು ಅಂತಂದರೆ ಈಸಿಯಾಗಿ ಸಪ್ರೇಟ್ ಮಾಡ್ತೀವಿ. ಕಲರ್ಲೆಸ್ ಆಗಿತ್ತು ಅಂದರೆ ಕಲರಿಂಗ್ ಏಜೆಂಟ್ನ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಕಲರ್ ಡೆವಲಪ್ ಮಾಡಿ ನಾವು ಐಡೆಂಟಿಫಿಕೇಷನ್ನ ಮಾಡ್ತಾ ಹೋಗ್ತೀವಿ. ಮಿಕ್ಸ್ಚರ್ ಆಫ್ ಡ್ರಗ್ಸ್ ಇರ್ಬೋದು, ಸಪ್ರೇಷನ್ ಆಫ್ ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಆ್ಯಂಟಿಬಯೋಟಿಕ್ಸು, ಇದಕ್ಕೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತೀವಿ. ಪ್ಯೂರಿಫಿಕೇಷನ್ ಮಾಡೋಕ್ಕೆ, ಅನಾಲಿಸಿಸ್ ಮಾಡೋಕ್ಕೆ, ಐಡೆಂಟಿಫಿಕೇಷನ್ ಮಾಡೋಕ್ಕೆ ಈ ಟೆಕ್ನಿಕ್ನ ನಾವು ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ಇದರದ್ದು ಪೇಪರ್ ಕ್ರೊಮಟೋಗ್ರಫಿದು ಎಕ್ಸಾಕ್ಟ್ಲಿ ಎವ್ರಿಥಿಂಗ್ ಈಸ್ ಸಿಮಿಲರ್ ಟು ದಟ್ ಆಫ್ ದಿ TLC, ಥಿನ್ ಲೇಯರ್ ಕ್ರೊಮಟೋಗ್ರಫಿ. ಥಿನ್ ಲೇಯರ್ ಕ್ರೊಮಟೋಗ್ರಫಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಯೂಸಿಂಗ್ ಎ ಥಿನ್ ಲೇಯರ್ ಆಫ್ ದಿ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ನ ಅಥವಾ ಯಾವುದೋ ಒಂದು ಮೆಟಲ್ ಅಲ್ಯೂಮಿನಿಯಂನ ಯೂಸ್ ಮಾಡಿ ಅದ್ರ ಮೇಲೆ ಅಲ್ಯೂಮಿನಾನ ಕೋಟ್ ಮಾಡಿ ಮಾಡ್ತಾ ಇದ್ದೀವಿ. ಅದು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ, ದಟ್ ಗೋಯಿಂಗ್ ಟು ವರ್ಕ್ ಆನ್ ಅಡ್ಸಾರ್ಪ್ಷನ್. ವೆರಾಸ್ ಅ ಪೇಪರ್ ಕ್ರೊಮಟೋಗ್ರಫಿ ವರ್ಕ್ಸ್ ಆನ್ ಪಾರ್ಟಿಷನ್. ಎರಡೂ ಟೆಕ್ನಿಕ್ಕು, ಪಾರ್ಟಿಷನ್ ಇರ್ಬೋದು ಅಥವಾ ಅಡ್ಸಾರ್ಪ್ಷನ್ ಇಂದನೇ ನಾವೇನು ಮಾಡ್ತಾ ಇದ್ದೀವಿ, ಸಪ್ರೇಷನ್ ಮಾಡ್ತಾ ಇದ್ದೀವಿ ಇನ್ ಕ್ರೊಮಟೋಗ್ರಫಿಕ್ ಮೆಥಡ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.